Okay, students, once again welcome back to our economic classes. Now, already discussed to be the globalization, what is mean by globalization. Then, one more thing, one more outcome of the globalization is outsourcing. So, what is mean by outsourcing? So, outsourcing is a company get regular services from external sources is considered as outsourcing. The next thing is the next aspect. So next aspect is World Trade Organization. Next aspect is World Trade Organization is shortly considered as WTO. Shortly called as WTO. So it was founded in 1995. The WTO founded in 1995 as successor organization to the GATT. Successor organization to the GATT. GATT, it means General Agreement on Trade and Tariff. And it's also was established in 1948. In 1948. ಸಾಮಾನ್ಯವಾಗಿ ನೆಕ್ಸ್ಟ್ ಆಸ್ಪೆಕ್ಟ್ ಏನಾಗಿರ್ತಾ ಇದೆಪ್ಪ ಅಂತಂದರೆ ವಿಶ್ವ ವ್ಯಾಪಾರ ಸಂಘಟನೆ ಅಂಥೇಳಿ ಆಗಿರಲ್ಪಟ್ಟಿರ್ತಾರೆ. ಈ ವಿಶ್ವ ವ್ಯಾಪಾರ ಸಂಘಟನೆ ಅಂಥೇಳಿ ಆಗಿರ್ತಾ ಇದೆ. ಈ ವಿಶ್ವ ವ್ಯಾಪಾರ ಸಂಘಟನೆಯನ್ನು ನಾವು ಏನಂತ ಕರಿತಾ ಇದ್ದೀವಪ್ಪ ಅಂತಂದರೆ WTO ಅಂಥೇಳಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಕರೆಯಲ್ಪಟ್ಟಿರ್ತಾರೆ. ಈ WTOನ ಯಾವಾಗ ಸ್ಥಾಪಿಸಲಾಗಿರ್ತಾ ಇದೆಪ್ಪ ಅಂತಂದರೆ 1995ರಲ್ಲಿ ಏನಾಗಿರ್ತಾ ಇದೆಪ್ಪ ಅಂತಂದರೆ ಸ್ಥಾಪಿಸಲಾಗಿರಲ್ಪಟ್ಟಿರ್ತಾರೆ. ಸೊ WTO ಫೌಂಡೆಡ್ ಇನ್ 1995. ಇನ್ನು ಯಾವುದರ ಉತ್ತರಾಧಿಕಾರಿಯಾಗಿ ಸ್ಥಾಪನೆ ಆಗಿರ್ತಾ ಇದೆಪ್ಪ ಅಂತಂದ್ರೆ ಗ್ಯಾಟ್ ಅನ್ನುವಂಥ ಒಂದು ಸಂಸ್ಥೆ ಇರಲ್ಪಟ್ಟಿರ್ತಾರೆ. ಗ್ಯಾಟ್ ಅನ್ನುವಂಥ ಇನ್ನೊಂದು ಸಂಸ್ಥೆ ಆಗಿರಲ್ಪಟ್ಟಿರ್ತಾರೆ. ಆ ಗ್ಯಾಟ್ ಅಂದರೆ ಏನಾಗಿರ್ತಾ ಇದೆಪ್ಪ ಅಂತಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತೇಳಿ. ಈ ಗ್ಯಾಟನ್ನು ಯಾವಾಗ ಸ್ಥಾಪನೆ ಮಾಡಲಾಗಿತ್ತು ಅಂತಂದರೆ 1948ರಲ್ಲಿ ಏನು ಮಾಡಲಾಗಿತ್ತು ಅಂತಂದರೆ ಸ್ಥಾಪನೆ ಮಾಡಲಾಗಿತ್ತು. 23 ರಾಷ್ಟ್ರಗಳನ್ನು ಒಳಗೊಂಡಂತೆ ಈ ಗ್ಯಾಟ್ ಅನ್ನುವಂಥದ್ದನ್ನು ಏನು ಮಾಡಿದರು ಅಂತಂದರೆ ಇಲ್ಲಿ ಒಂದು ಸ್ಥಾಪಿಸಲ್ಪಟ್ಟಿರುವಂಥದ್ದನ್ನು ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ಅಂತೇಳಿ ಏನು ಮಾಡ್ತಾ ಇದೀವಪ್ಪ ಅಂತಂದರೆ ಇದನ್ನು ಕರೆಯಲ್ಪಟ್ಟಿರ್ತಾರೆ. ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಈಸ್ ಶಾರ್ಟ್ಲಿ ಕಾಲ್ಡ್ ಆಸ್ ಗ್ಯಾಟ್. ಈ ಗ್ಯಾಟ್ ಅನ್ನುವಂಥದ್ದು ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ಅಂಥೇಳಿ ಯಾವಾಗ ಸ್ಥಾಪಿಸಲ್ಪಟ್ಟಿದ್ರು ಅಂತಂದರೆ 1948ರಲ್ಲಿ ಏನು ಮಾಡಿದ್ರು ಅಂತಂದರೆ 23 ರಾಷ್ಟ್ರಗಳೊಂದಿಗೆ ಈ ಗ್ಯಾಟನ್ನು ಏನು ಮಾಡಿದ್ರಪ್ಪ ಅಂತಂದರೆ ಸ್ಥಾಪಿಸಲ್ಪಟ್ಟಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ವಿ. ಸೊ ಆ ರೀತಿಯಾಗಿ ಗ್ಯಾಟಿನ ಉತ್ತರಾಧಿಕಾರಿಯಾಗಿ ಈ ಗ್ಯಾಟಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ವ್ಯಾಪಾರದ ಉದ್ದೇಶಗಳನ್ನು ಒಂದು ಒದಗಿಸಿಕೊಡುವಂಥ ಒಂದು ಉದ್ದೇಶಕ್ಕಾಗಿ ಗ್ಯಾಟ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಆದ ನಂತರ ಏನು ಮಾಡಿದರು ಅಂತಂದರೆ ಈ WTOನ ಸ್ಥಾಪಿಸಲ್ಪಟ್ಟಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಸೊ WTO ಎಕ್ಸ್ಪೆಕ್ಟೆಡ್ ಟು ಎಸ್ಟಾಬ್ಲಿಷ್ ಎ ರೂಲ್ ಬೇಸ್ಡ್ ಟ್ರೇಡಿಂಗ್ ರಿಜ್ಯೂಮ್. ಈ WTO ಅನ್ನೋಂಥದ್ದು ಏನನ್ನು ನಿರೀಕ್ಷಿಸಲಾಗಿರ್ತಾ ಇದೆಯಪ್ಪ ಅಂತಂದರೆ ಸಾಮಾನ್ಯವಾಗಿ ನೇಮ ಆಧಾರಿತ ವ್ಯಾಪಾರವನ್ನು ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ನಿರೀಕ್ಷಿಸಲ್ಪಟ್ಟಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ನೇಮ ಆಧಾರಿತ ವ್ಯಾಪಾರವನ್ನು ಒಂದು ಸ್ಥಾಪಿಸಬೇಕು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಯಾವುದು ಹೊಂದಿರ್ತಾ ಇದೆಯಪ್ಪ ಅಂತಂದರೆ ಈ WTO ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಂಡುಪಡ್ತಾ ಇದ್ದೀವಿ. ಅದಕ್ಕಾಗಿ ಈ ರೂಲ್ ಬೇಸ್ಡ್ ಒಂದು ಟ್ರೇಡಿಂಗನ್ನು ವ್ಯಾಪಾರವನ್ನು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಆ ಉದ್ದೇಶಕ್ಕಾಗಿ ಸ್ಥಾಪಿಸಲ್ಪಟ್ಟಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಈ WTOನ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಂಡುಪಡ್ತಾ ಇದ್ದೀವಿ. ಆ್ಯಂಡ್ in which nations cannot place arbitrary restrictions on trade. ಸಾಮಾನ್ಯವಾಗಿ ಇದು ಈ ಒಂದು ನಿರಂಕುಶ ಒಂದು ನಿರ್ಬಂಧನೆಗಳಂತ ಏನಿದ್ದಾವೆ
ಅಂಥ ನಿರಂಕುಶ ನಿರ್ಬಂಧನೆಗಳನ್ನ ಹಾಕಲಾರ್ದಂತೆ, ಒಂದು ವಿದೇಶಿ ವ್ಯಾಪಾರದ ಮೇಲೆ ಹಾಕಲಾರ್ದಂತೆ ಈ ಒಂದು ವ್ಯಾಪಾರವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಯಾವುದನ್ನು ಸ್ಥಾಪಿಸಲಾಗಿರ್ತಾ ಇದೆಪ್ಪ ಅಂತಂದರೆ ಈ WTOವನ್ನು ಸ್ಥಾಪಿಸಲ್ಪಟ್ಟಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಇಟ್ ಈಸ್ ಅ ಮೇನ್ ಅಬ್ಜೆಕ್ಷನ್, ಇಟ್ ಈಸ್ ಅ ಮೇನ್ ಅಬ್ಜೆಕ್ಟಿವ್ ಆಫ್ WTO. ಇಟ್ ಈಸ್ ಅ ರೂಲ್ ಬೇಸ್ಡ್ ಟ್ರೇಡಿಂಗ್ ರೆಜ್ಯೂಮ್. ಇದು ಏನಾಗಿರ್ತಾ ಇದೆಪ್ಪ ಅಂತಂದರೆ ಒಂದು ನಿಯಮ ಆಧಾರಿತ ವ್ಯಾಪಾರವನ್ನು ಒಳಗೊಂಡಿರ್ತಾ ಇದೆ. ಅದರ ಜೊತೆಗೆ ತಮ್ಮ ರಾಷ್ಟ್ರಗಳಂತ ಏನಿದ್ದಾವೆ, ಸದಸ್ಯ ರಾಷ್ಟ್ರಗಳು ಯಾವ ರಾಷ್ಟ್ರಗಳು ಕೂಡ ಒಂದು ನಿರಂಕುಶ ಅಡೆತಡೆಗಳನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವ್ಯಾಪಾರದ ಮೇಲೆ ಯಾವುದೇ ನಿರಂಕುಶ ಅಡೆತಡೆಗಳನ್ನ ಅನುಸರಿಸಲಾರದಂತೆ ತಡಿಬೇಕು ಅನ್ನುವಂಥ ಒಂದು ಉದ್ದೇಶ ಯಾವುದರದ್ದಾಗಿರ್ತಾ ಇದೆಪ್ಪ ಅಂತಂದರೆ ಈ WTOದು ಆಗಿರಲ್ಪಟ್ಟಿರ್ತಾರೆ. ಅದ್ರ ಜೊತೆಗೆ ಇನ್ನೂ ಕೆಲವಷ್ಟು ಏನಿರ್ತದವಪ್ಪ ಅಂತಂದ್ರೆ ಅಬ್ಜೆಕ್ಟಿವ್ಸ್ ಇರುವಂಥದ್ದನ್ನು ನಾವೇನು ಮಾಡ್ತಾ ಇದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಈ WTO ಏನು ಹೊಂದಿರ್ತಾ ಇದೆಪ್ಪ ಅಂತಂದರೆ ತನ್ನದೇ ಅಂತ ಕೆಲವಷ್ಟು ಒಂದು ಉದ್ದೇಶಗಳನ್ನ ಏನು ಮಾಡಿರ್ತಾ ಇದೆಪ್ಪ ಅಂತಂದರೆ ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾ ಇದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಇದರ ಮೂಲ ಉದ್ದೇಶ ಏನಾಗಿರ್ತಾ ಇದೆಪ್ಪ ಅಂತಂದರೆ ಯಾವ ರಾಷ್ಟ್ರನೂ ಕೂಡ ಯಾವುದೇ ರೀತಿಯಂಥ ತಡೆರಹಿತವಾದಂಥ ಅಡೆತಡೆಗಳನ್ನ, ಒಂದು ನಿರಂಕುಶವಾದಂಥ ಅಡೆತಡೆಗಳನ್ನ ವ್ಯಾಪಾರದ ಮೇಲೆ ವಿಧಿಸಲಾರದಂತೆ ತಡೆಯುವಂಥ ಒಂದು ಉದ್ದೇಶವನ್ನು ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ WTO ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಸೊ ಇಟ್ ಈಸ್ ದ ಒನ್ ಆಫ್ ದಿ ಮೇನ್ ಇಂಟೆನ್ಷನ್, ಮೇನ್ ಅಬ್ಜೆಕ್ಟಿವ್ಸ್ ಆಫ್ WTO. ಸೊ ಮೆನಿ ನೇಷನ್ಸ್ ಕೆನಾಟ್ ಪ್ಲೇಸ್ ಆರ್ಬಿಟ್ರರಿ ರಿಸ್ಟ್ರಿಕ್ಷನ್ಸ್ ಆನ್ ಟ್ರೇಡ್. ಯಾವ ರಾಷ್ಟ್ರನೂ ಕೂಡ ಈ ಒಂದು ಅಡೆತಡೆಗಳನ್ನ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಡೆತಡೆಗಳನ್ನ ಅನುಸರಿಸಲಾರದಂತೆ ಒಂದು ತಡೆಯುವಂಥ ಒಂದು ಉದ್ದೇಶವನ್ನು ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ WTO ಹೊಂದಿರಲ್ಪಟ್ಟಿರ್ತಾರೆ. ಅಗೇನ್ ಎನ್ಲಾರ್ಜ್ ದ ಪ್ರೊಡಕ್ಷನ್ ಆ್ಯಂಡ್ ಟ್ರೇಡ್ ಆಫ್ ಸರ್ವಿಸಸ್. ಇನ್ನು ಇದರ ಜೊತೆಗೆ ಈ ಒಂದು WTOದು ಇನ್ನೂ ಸಾಕಷ್ಟು ಉದ್ದೇಶಗಳು ಇಲ್ಲಿ ಇರಲ್ಪಟ್ಟಿದ್ದಾವೆ. ಅಂಥ ಉದ್ದೇಶಗಳಲ್ಲಿ ಏನಾಗಿರ್ತದಪ್ಪ ಅಂತಂದರೆ ತನ್ನ ವ್ಯಾಪಾರವನ್ನು, ಇಡೀ ಸದಸ್ಯ ರಾಷ್ಟ್ರಗಳ ವ್ಯಾಪಾರವನ್ನು ಸೇವೆಗಳಿಗೂ ಕೂಡ ವಿಸ್ತರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ WTO ಹೊಂದಿರಲ್ಪಟ್ಟಿರ್ತಾರೆ. ಎನ್ಲಾರ್ಜ್ ಪ್ರೊಡಕ್ಷನ್ ಆ್ಯಂಡ್ ಟ್ರೇಡ್ ಆಫ್ ಸರ್ವಿಸಸ್. ತನ್ನ ಸೇವೆಗಳನ್ನ ಅಥವಾ ತನ್ನ ವ್ಯಾಪಾರವನ್ನು ಎದಕ್ಕೆ ವಿಸ್ತರಿಸಬೇಕು ಅನ್ನುವಂಥ ಉದ್ದೇಶ ಇರ್ತಾ ಇದೆಪ್ಪ ಅಂತಂದರೆ ಈ ಉತ್ಪಾದನೆ ಮತ್ತು ಒಂದು ಸೇವೆಗಳ ಉತ್ಪಾದನೆಗೆ ಅದನ್ನು ವಿಸ್ತರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಕೂಡ ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ WTO ಹೊಂದಿರಲ್ಪಟ್ಟಿರ್ತಾರೆ. ತನ್ನ ಸೇವೆಗಳ ಉತ್ಪಾದನೆಗೆ ಎನ್ಲಾರ್ಜ್ ದ ಸರ್ವಿಸಸ್ ಪ್ರೊಡಕ್ಷನ್, ಈ ಒಂದು ವ್ಯಾಪಾರವನ್ನು ಎದಕ್ಕೆ ವಿಸ್ತರಿಸಲ್ಪಡೋದಪ್ಪ ಅಂತಂದರೆ ಸೇವೆಗಳ ಒಂದು ಉತ್ಪಾದನೆಯೂ ಕೂಡ ವಿಸ್ತರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ WTO ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಕಾಣಲ್ಪಡ್ತಾ ಇದ್ದೀವಿ. ಆ್ಯಂಡ್ ಅಗೇನ್ ಎನ್ಸೂರ್ optimum utilization of world resources and protect the environment. Ensure the optimum utilization of world resources and protect the environment. ಇನ್ನು ಇದರ ಜೊತೆಗೆ ಈ WTOದು ಇನ್ನೊಂದು ಉದ್ದೇಶ ಏನಾಗಿತ್ತು ಅಂತಂದರೆ ಇಡೀ ವಿಶ್ವದಲ್ಲಿ ಲಭ್ಯವಿರುವಂಥ ಸಂಪನ್ಮೂಲಗಳನ್ನ ಆದರ್ಶವಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಲ್ಪಟ್ಟಿತ್ತು. WTO ಇನ್ನೊಂದು ರೀತಿಯಂಥ ಉದ್ದೇಶವನ್ನು ಏನು ಹೊಂದಿರ್ತಾ ಇದೆಪ್ಪ ಅಂತಂದರೆ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ವರ್ಲ್ಡ್ ರಿಸೋರ್ಸಸ್, ಜಾಗತಿಕ ಮಟ್ಟದಲ್ಲಿ ದೊರೆಯುವಂಥ ಸಂಪನ್ಮೂಲಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲ್ಪಡೋದಪ್ಪ ಅಂತಂದರೆ ಆದರ್ಶಮಯವಾಗಿ ಬಳಕೆ ಮಾಡಿಕೊಳ್ಳಲ್ಪಡೋದು. ಅದರ ಜೊತೆಗೆ ಏನು ಮಾಡೋದಪ್ಪ ಅಂತಂದರೆ ಇಡೀ ವಿಶ್ವದ ಪರಿಸರವನ್ನು ರಕ್ಷಿಸಬೇಕು, ಪ್ರೊಟೆಕ್ಟ್ ದ ಎನ್ವೈರ್ಮೆಂಟ್, ಇಡೀ ವಿಶ್ವದ ಪರಿಸರವನ್ನು ರಕ್ಷಿಸಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ WTO ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ದೆನ್ ರಿಮೂವಲ್ ಆಫ್ ಟ್ಯಾರಿಫ್ ಆ್ಯಸ್ ವೆಲ್ ಆಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ರಿಮೂವಲ್ ಆಫ್ ಟ್ಯಾರಿಫ್ ಆ್ಯಸ್ ವೆಲ್ ಆಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಸಾಮಾನ್ಯವಾಗಿ ಸುಂಕ ಮತ್ತು ಸುಂಕರಹಿತ ಒಂದು ಅಡೆತಡೆಗಳಂತ ಏನಿದ್ದಾವೆ ಅಂಥ ಅಡೆತಡೆಗಳನ್ನ ತೆಗೆದು ಹಾಕಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ WTO ಹೊಂದಿರಲ್ಪಟ್ಟಿರ್ತಾರೆ. ರಿಮೂವಲ್ ಆಫ್ ಟ್ಯಾರಿಫ್ ಆ್ಯಸ್ ವೆಲ್ ಆಸ್
ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಈ ಒಂದು ಅಡೆತಡೆಗಳು ಸುಂಕ ಆಗಲಿ ಅಥವಾ ಸುಂಕರಹಿತವಾದಂಥ ಅಡೆತಡೆಗಳಂತೇನಿದ್ದಾವೆ, ಸುಂಕರಹಿತವಾದಂಥ ಅಡೆತಡೆಗಳಂತೇನಿದ್ದಾವೆ ಅಂಥ ಅಡೆತಡೆಗಳೆಲ್ಲವನ್ನು ಏನು ಮಾಡೋದಪ್ಪ ಅಂತಂದರೆ ತೆಗೆದುಹಾಕುವಂಥ ಒಂದು ಉದ್ದೇಶವನ್ನು ಕೂಡ ಯಾವುದು ಹೊಂದಿರ್ತಾ ಇದೆಪ್ಪ ಅಂತಂದರೆ ಈ ಒಂದು WTO ಹೊಂದಿರಲ್ಪಟ್ಟಿರ್ತಾರೆ. ಆ ರೀತಿಯಂಥ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಇಡೀ ವಿಶ್ವದ ವ್ಯಾಪಾರವನ್ನು ಏನು ಮಾಡೋದಪ್ಪ ಅಂತಂದರೆ ಹೆಚ್ಚಿಸುವಂಥ ಒಂದು ಉದ್ದೇಶವನ್ನು ಕೂಡ ಯಾವುದು ಹೊಂದಿರ್ತಾ ಇದೆಯಪ್ಪ ಅಂತಂದರೆ ಈ WTO ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಅಗೇನ್ ಪ್ರೊವೈಡಿಂಗ್ ಗ್ರೇಟರ್ ಮಾರ್ಕೆಟ್ ಫೆಸಿಲಿಟೀಸ್, ಪ್ರೊವೈಡಿಂಗ್ ಗ್ರೇಟರ್ ಮಾರ್ಕೆಟ್ ಫೆಸಿಲಿಟಿ ಟು ಆಲ್ ಮೆಂಬರ್ ಕಂಟ್ರೀಸ್. ಸಾಮಾನ್ಯವಾಗಿ ಇನ್ನುಳಿದಂಥ ಒಂದು ಉದ್ದೇಶ ಏನಾಗಿತ್ತು ಅಂತಂದರೆ ಈ WTOದ ಇನ್ನೊಂದು ರೀತಿಯಂಥ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಈ ಒಂದು ಸದಸ್ಯ ರಾಷ್ಟ್ರಗಳಿಗೆ ಮಾರುಕಟ್ಟೆಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಒಂದು ಉದ್ದೇಶವನ್ನು ಕೂಡ ಯಾವುದು ಹೊಂದಿತ್ತು ಅಂತಂದರೆ ಈ ಒಂದು WTO ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಕಂಡುಪಡ್ತಾಯಿದ್ವಿ. ಮಾರುಕಟ್ಟೆಗೆ ತಮ್ಮ ವಸ್ತುಗಳ ಉತ್ಪಾದನೆ ಆಗಲಿ, ಆಮೇಲೆ ವಸ್ತುಗಳನ್ನ ಮಾರಾಟ ಮಾಡುವಂಥದ್ರಲ್ಲಾಗಲಿ ಏನು ಸೌಲಭ್ಯಗಳು ಬೇಕಲ್ಲ ಆ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಯಾವುದ್ರದ್ದಾಗಿತ್ತು ಅಂತಂದರೆ ಈ WTOದ ಆಗಿರುವಂಥದ್ದನ್ನು ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾಯಿದ್ವಿ. ಒಟ್ಟಿನಲ್ಲಿ ಈ ರೀತಿಯಾಗಿ WTOವನ್ನು ಏನು ಮಾಡಿದಾರಪ್ಪ ಅಂತಂದರೆ ಸ್ಥಾಪಿಸಲ್ಪಟ್ಟಿದ್ದಾರೆ. ಯಾವಾಗ ಸ್ಥಾಪಿಸಲ್ಪಟ್ಟಿದ್ದಾರೆ? 1995ರಲ್ಲಿ ಸ್ಥಾಪಿಸಲ್ಪಟ್ಟಿದ್ದಾರೆ. ಯಾವ ಒಂದು ಸ್ಥಾನದಲ್ಲಿ ಇದನ್ನು ಸ್ಥಾಪಿಸಲ್ಪಟ್ಟಿದ್ದಾರಪ್ಪ ಅಂತಂದರೆ ಗ್ಯಾಟ್ ಅಂತಿತ್ತು. ಆ ಗ್ಯಾಟಿನ ಸ್ಥಾನದಲ್ಲಿ ಈ WTOವನ್ನು ಏನು ಮಾಡಿದಾರಪ್ಪ ಅಂತಂದರೆ ಸ್ಥಾಪಿಸಲ್ಪಟ್ಟಿದ್ದಾರೆ. ಆಮೇಲೆ ಇದು ಏನನ್ನು ನಿರೀಕ್ಷಿಸಲ್ಪಡ್ತಾ ಇದೆಯಪ್ಪ ಅಂತಂದರೆ ಏನು ವ್ಯಾಪಾರದ ಮೇಲೆ ನಿರ್ಬಂಧನೆಗಳಂತ ಏನಿದ್ದಾವೆ ಅಂಥ ಎಲ್ಲ ನಿರ್ಬಂಧನೆಗಳನ್ನ ತೆಗೆದು ಹಾಕಬೇಕು ಅನ್ನುವಂಥ ಉದ್ದೇಶ, ಒಂದು ನಿರೀಕ್ಷೆಯಿಂದ ಈ WTOವನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಸ್ಥಾಪಿಸಲ್ಪಟ್ಟಿದ್ದಾರೆ. ಇನ್ನು ಅದರ ಜೊತೆಗೆ ತನ್ನ ಸೇವೆಗಳು ಕೂಡ ತನ್ನ ವ್ಯಾಪಾರವನ್ನು ಹೆಚ್ಚಿಸಬೇಕು, ಸೇವೆಗಳ ಉತ್ಪಾದನೆಗೂ ಕೂಡ ಇದನ್ನು ವಿಸ್ತರಿಸಬೇಕು ಅನ್ನುವಂಥ ಉದ್ದೇಶ ಇರಲ್ಪಟ್ಟಿರ್ತಾರೆ. ಆಮೇಲೆ ಸಂಪನ್ಮೂಲಗಳನ್ನು ಆದರ್ಶವಾಗಿ ಬಳಕೆ ಮಾಡ್ಕೋಬೇಕು, ಆಮೇಲೆ ಇಡೀ ಪರಿಸರವನ್ನು ರಕ್ಷಿಸಬೇಕು ಅನ್ನುವಂಥ ಉದ್ದೇಶ ಇರ್ತಾಯಿದೆ. ಆಮೇಲೆ ಈ ಟ್ಯಾರಿಫ್ ಆಗಲಿ, ಆಮೇಲೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಏನಿದ್ದಾವೆ ಅಂಥವು ಎಲ್ಲವನ್ನು ಒಂದು ರಿಮೂವ್ ಮಾಡಬೇಕು, ತೆಗೆದು ಹಾಕಬೇಕು ಅನ್ನುವಂಥ ಉದ್ದೇಶನೂ ಕೂಡ ಯಾವುದಿರ್ತಾ ಇದೆಯಪ್ಪ ಅಂತಂದರೆ ಈ WTO ಇರಲ್ಪಟ್ಟಿರ್ತಾರೆ. ದೆನ್ ಪ್ರೊವೈಡಿಂಗ್ ಗ್ರೇಟರ್ ಮಾರ್ಕೆಟ್ ಫೆಸಿಲಿಟಿ ಟು ಆಲ್ ಮೆಂಬರ್ಸ್ ಕಂಟ್ರೀಸ್. ಈ ಒಂದು ಸದಸ್ಯ ರಾಷ್ಟ್ರಗಳಂತ ಏನಿದ್ದಾವೆ ಅಂಥ ಸದಸ್ಯ ರಾಷ್ಟ್ರಗಳಿಗೆ ಒಂದು ಮಾರುಕಟ್ಟೆಗಾಗಿ ಏನು ಸೌಲಭ್ಯಗಳು ಬೇಕಲ್ಲ ಅಂಥ ಎಲ್ಲ ಸೌಲಭ್ಯಗಳನ್ನ, ಆಮೇಲೆ ಅದರಲ್ಲಿ ಒಂದು ಬೈಲ್ಯಾಟ್ರಲ್ ಆಗಿರ್ಬೋದು, ಮಲ್ಟಿಲ್ಯಾಟ್ರಲ್ ಒಂದು ಟ್ರೇಡ್ ಅಗ್ರಿಮೆಂಟ್ಸ್ ಆಗಲ್ಪಟ್ಟಿರ್ಬೋದಲ್ಲ ಅಂಥವು ಎಲ್ಲವುಗಳಿಗೂ ಕೂಡ ಒಂದು ಅವಕಾಶವನ್ನು ಈ ಒಂದು ಒಪ್ಪಂದಗಳಾಗಿರ್ಬೋದು, ಆಮೇಲೆ ಬಹುಪಕ್ಷೀಯ ಒಪ್ಪಂದಗಳಾಗಲ್ಪಟ್ಟಿರ್ಬೋದು, ಆ ಎಲ್ಲ ರೀತಿಯಂಥ ವ್ಯಾಪಾರಗಳಿಗೆ ಒಂದು ಸೇವೆಗಳಿಗೆ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಯಾವುದು ಹೊಂದಿರ್ತಾ ಇದೆಯಪ್ಪ ಅಂತಂದರೆ ಈ WTO ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಕಂಡುಪಡ್ತಾಯಿದ್ವಿ. ಇನ್ನು ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು WTOದ ಸಂಬಂಧ ಯಾವ ರೀತಿಯಾಗಿರ್ತಾ ಇದೆಯಪ್ಪ ಅಂತಂದರೆ ಒಂದು ಉನ್ನತವಾದಂಥ ಸಂಬಂಧವನ್ನು ಭಾರತ WTOದ ಏನಾಗಿರ್ತಾ ಇದೆಯಪ್ಪ ಅಂತಂದರೆ ಇಟ್ ಈಸ್ ಒನ್ ಆಫ್ ದಿ ಫೌಂಡರ್ ಮೆಂಬರ್ ಆಫ್ WTO. ಒಂದು ಸಂಸ್ಥಾಪಕ ಒಂದು ಸ್ಥಾನವನ್ನು ಯಾವುದು ಹೊಂದಿರ್ತಾ ಇದೆಯಪ್ಪ ಅಂತ WTOದಲ್ಲಿ ಭಾರತ ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಕಾಣಲ್ಪಡ್ತಾ ಇದ್ದೀವಿ. ಇನ್ನು ಈ WTOದ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಈ ಒಂದು ಇದರ ಏನೋ ಒಂದು ಉದ್ದೇಶಗಳಿದಾವಲ್ಲ ಅಂಥ ಉದ್ದೇಶಗಳ ಈಡೇರಿಕೆಗಾಗಿ ಸಾಕಷ್ಟು ಒಂದು ಪ್ರಯತ್ನಗಳನ್ನ, ಆಮೇಲೆ ಏನು ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಅಂತ ಏನಿದ್ದಾವೆ ನಮ್ಮ ವ್ಯಾಪಾರದಲ್ಲಿ ಅಂಥ ಎಲ್ಲ ನಿರ್ಬಂಧನೆಗಳನ್ನ, ಪರಿಮಾಣಾತ್ಮಕ ನಿರ್ಬಂಧನೆಗಳನ್ನ ತೆಗೆದುಹಾಕುವಂಥ ಮತ್ತು ಕಡಿಮೆ ಮಾಡುವಂಥ ಒಂದು ಕ್ರಮವನ್ನು ಯಾರು ಅನುಸರಿಸಲ್ಪಡ್ತಿದ್ದಾರಪ್ಪ ಅಂತಂದರೆ ನಮ್ಮ ಭಾರತ ಅನುಸರಿಸಲ್ಪಡ್ತಾ ಇರುವಂಥದ್ದನ್ನು ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಕಂಡುಪಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಭಾರತ ಮತ್ತು WTOದ ಸಂಬಂಧ ಯಾವ ರೀತಿಯಾಗಿರ್ತಾ ಇದೆಯಪ್ಪ ಅಂತಂದರೆ ಒಂದು ಒಳ್ಳೆಯ ರೀತಿಯಂಥ ಸಂಬಂಧವನ್ನು ಹೊಂದಿರುವಂಥದ್ದನ್ನು ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಇಲ್ಲಿ ಕಾಣಲ್ಪಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.